ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರು ನೋಡಿ, ಈಗ ತಾನೇ ಇತ್ತೀಚೆಗೆ ಕೆಲವೇ ದಿನಗಳಷ್ಟಾಗಿದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆಯಾಗಿದ್ದು. ಬಟ್ ಇವರ ಲವ್ ಸ್ಟೋರಿ ಹೇಗೆ ಶುರುವಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲದೇ ಇರ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿದ್ದರೂ ಗೊತ್ತಿರ್ಬೋದು. ಬಟ್ ಹೇಗೆ ಶುರುವಾಯಿತು ಅನ್ನೋದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ ಸ್ನೇಹಿತರೆ. ನೋಡಿ, ಮೊದಲು ಪ್ರಪೋಸ್ ಮಾಡಿದ್ದೇ ರಶ್ಮಿಕಾ ಮಂದಣ್ಣ ಅಂತ ಕೂಡ ವಿಜಯ್ ದೇವರಕೊಂಡ ಕೂಡ ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ನ್ಯೂಸ್ ಚಾನಲ್ಗಳ ಮೂಲಕ, ಕೆಲವೊಂದು ಮೀಡಿಯಾಗಳ ಮೂಲಕ ಕೂಡ ಹೇಳ್ಕೊಂಡಿದ್ರು ಈ ಲವ್ ಕೂಡ ಹೇಗಾಯಿತು, ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಕೂಡ ಕೇಳಿದಾಗ ನೋಡಿ, ಮೊದಲು ಪ್ರಪೋಸ್ ಮಾಡಿದ್ದೆ ರಶ್ಮಿಕಾ ಮಂದಣ್ಣ. ಬಿಗ್ ಸೀಕ್ರೆಟ್ ಕೂಡ ರಿವೀಲ್ ಆಯಿತು. ನೋಡಿ, ಇದೆಲ್ಲ ಒಂದು ಪ್ರೇಮ ಪುರಾಣ ಶುರುವಾಗಿದ್ದು ಹೇಗಂತ ಕೂಡ ಇನ್ನು ಮುಂದೆ ತಿಳಿತಾ ಹೋಗೋಣ ಸ್ನೇಹಿತರೆ. ನೋಡಿ, ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮತ್ತೊಮ್ಮೆ ಭಾರತೀಯ ಚಲನಚಿತ್ರರಂಗದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾದ ಜೋಡಿಯಾಗಿದ್ದಾರೆ. ಈಗ ನೋಡಿ, ಆ ಟೈಮಲ್ಲಂತೂ ಅಮಿತಾಬ್ ಬಚ್ಚನ್ ಆಗ್ಬೋದು, ಅವ್ರ ಮಕ್ಕಳು ಐಶ್ವರ್ಯ ಆಗ್ಬೋದು, ತುಂಬ ಚರ್ಚೆಯಲ್ಲಿದ್ದರು. ಅಲ್ಲು ಅರ್ಜುನ್ ಮಾತ್ರ ಅಲ್ಲ, ಇನ್ನು ಹಿಂದೆ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಎಲ್ಲ ಇದ್ದರು. ಬಟ್ ಅದೇ ರೀತಿ ದೊಡ್ಡ ಲೆವೆಲ್ ಆಗಿ ಅಂದರೆ ಬಿಗ್ ಮಟ್ಟದಲ್ಲಿ ಹಿಟ್ಟು ಕೊಡ್ತಾ ಇರ್ತಕ್ಕಂಥವ್ರು ಇವರ ಒಂದು ಜೋಡಿ ಈಗ ಒಂದು ಸೆಲೆಬ್ರಿಟಿಯಾಗಿ ಇಟ್ಟುಕೊಡ್ತಾ ಇರ್ತಕ್ಕಂಥಂತಂದರೆ ಸುಮ್ಮನೆ ಅಲ್ಲ. ನೋಡಿ, ಫೆಬ್ರವರಿ 26ರಂದು ಉದಯಪುರದಲ್ಲಿ ನಡೆದ ಅದ್ದೂರಿ ವಿವಾಹದ ನಂತರ ಅವರ ಪ್ರೇಮ ಪ್ರಯಾಣದ ಬಗ್ಗೆ ಅನೇಕ ಆಸಕ್ತಿದಾಯಕ ಕಥೆಗಳು ಕೆಲವೊಂದು ಅಷ್ಟು ಹೊರಬರುತ್ತೆ ಅದರಲ್ಲಿ. ಬಟ್ ಸತ್ಯ ಅಂತಂದರೆ ನೋಡಿ, ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮತ್ತೊಮ್ಮೆ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾರೆ. ಬಟ್ ಇದು ಒಂದು ಜೋಡಿ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಟೈಮಲ್ಲಿ ನಮ್ಮ ಕನ್ನಡದಲ್ಲಿ ನೀವು ನೋಡಿರ್ಬೋದು, ಯಶ್ ಮತ್ತು ರಾಧಿಕಾ ಪಂಡಿತ್ ಯಾವ ರೀತಿ ಜೋಡಿ ಏನೋ ಅದೇ ರೀತಿ ಇದು ಕೂಡ ಒಂದು ವರದಿ ಆಗುತ್ತೆ. ಬಟ್ ಫೆಬ್ರವರಿ 26ರಂದು ಈಗ ಉದಯಪುರದಲ್ಲಿ ಅದ್ದೂರಿಯಾಗಿ ವಿವಾಹ ಆಗ್ತಾರೆ. ಒಂದು ಪ್ರೇಮ ಪಯಣದ ಒಂದು ತುದಿಗೆ ಕಾಲಿಡ್ತಾರೆ. ಬಟ್ ಮುಂದೆ ಏನಾಗುತ್ತೆ ಅಂತಂದರೆ ನೋಡಿ, ಇವೆಲ್ಲವುದರ ಹೊರತಾಗಿ ಈ ಜೋಡಿಯ ಬಗ್ಗೆ ಮತ್ತೊಂದು ಬಿಗ್ ಸೀಕ್ರೆಟ್ ಇದೀಗ ರಿವೀಲ್ ಆಗುತ್ತೆ. ಅದೇನಂತಂದರೆ, ವಿರೋಶ್ ಜೋಡಿಯಲ್ಲಿ ವಿಜಯ್ಗೆ ಮೊದಲು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದವರು ಅಂತಂದರೆ ರಶ್ಮಿಕಾ ಮಂದಣ್ಣವರೇ ಪ್ರಪೋಸ್ ಮಾಡಿದ್ದಂತೆ ಇದೀಗ ಸತ್ಯ ಅಂತೂ ತಿಳಿದು ಬರ್ತಾ ಇದೆ. ಬಟ್ ಏನಂತಂದರೆ, ಆದರೂ ಕೂಡ ನೀವು ಅನ್ಬೋದು, ಈ ಇವರು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆ ರಶ್ಮಿಕಾ ಮಂದಣ್ಣವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು. ನಿಮಗೂ ಕೂಡ ಗೊತ್ತೇ ಇದೆ, ರಕ್ಷಿತ್ ಶೆಟ್ಟಿ ಅವರ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಮತ್ತು ರಿಷಬ್ ಶೆಟ್ಟಿ ನಿರ್ದೇಶನದ ಒಂದು ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಕೂಡ ಎಂಟ್ರಿ ಕೊಟ್ಟಿರ್ತಾರೆ. ಹಾಗೆ ಬಹಳ ಸಮಯದಿಂದ ಅಭಿಮಾನಿಗಳು ಕೂಡ ಈ ಜೋಡಿಯನ್ನು ಪ್ರೀತಿಯಿಂದ ನೋಡಬೇಕು, ಮತ್ತು ರೌಡಿ ಮತ್ತು ನ್ಯಾಷನಲ್ ಕ್ರಶ್ ಎಂದು ಕೂಡ ಈಗಲೂ ಕೂಡ ಒಂದು ಬಿರುದನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಇಬ್ಬರ ಒಂದು ಕೆಮಿಸ್ಟ್ರಿ ಸಿನಿಮಾಗಳನ್ನ ಚಿತ್ರೀಕರಣದ ಸಮಯದಲ್ಲಿ ಪ್ರಾರಂಭ ಆಯಿತು ಅಂತ ಕೇಳ್ಬೋದು. ನಂತರ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾದ್ರ ಬಳಿಕ ಸ್ನೇಹವು ಕೂಡ ಆ ಪ್ರೀತಿಗೆ ಹಿಂತಿರುಗಿತು ಅಂತ ಕೂಡ ಹೇಳ್ಬೋದು. ನೋಡಿ, ಮೊದಲು ಸ್ನೇಹ ಅನ್ನೋದು ಕೂಡ ಬೆಳೆಯುತ್ತೆ. ಸ್ನೇಹ ಬೆಳೆದು ನಂತರ ಪ್ರೀತಿಯೊಂದು ಸ್ಟಾರ್ಟ್ ಆಗುತ್ತೆ. ಲವ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಆ ಸಮಯದಲ್ಲಿ ರಶ್ಮಿಕಾ ತನ್ನ ಭಾವನೆಗಳ ಬಗ್ಗೆ ಸ್ಪಷ್ಟವಾಗಿದ್ದರಂತೆ, ಮತ್ತು ಅವುಗಳನ್ನು ತನ್ನೊಳಗೆ ಬಚ್ಚಿಡದೆ ಬೇರೆಯವ್ರ ಜೊತೆ ಹೇಳ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡಿದ್ರಂತೆ. ಹೇಳ್ಕೊಂಡು ಕೊನೆಗೆ ಈ ರೀತಿ ಮದುವೆ ಅನ್ನೋ ರೀತಿ, ನಾನು ವಿಜಯ್ ದೇವರಕೊಂಡನ್ನು ಲವ್ ಮಾಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ ಅನ್ನೋ ರೀತಿ ಹೇಳ್ಕೊಂಡು ಮದುವೆ ಆದ್ರಂತೆ. ಬಟ್ ಹೀಗಾಗಿ ಮೊದಲು ತನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದು ರಶ್ಮಿಕಾ ಮಂದಣ್ಣ ಅವರೇ. ಬಟ್ ಜೊತೆಗೆ ವಿಜಯ್ ಕೂಡ ರಶ್ಮಿಕಾ ಪ್ರೀತಿಯನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ರು ಅಂತ ಕೂಡ ಹೇಳ್ಕೊಂಡ್ರು. ನೋಡಿ, ಮೊದಲೇ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಆ ಎಂಗೇಜ್ಮೆಂಟ್ ಯಾಕೆ ಮುರಿದಿತ್ತು ಅಂತ ಅನ್ನೋದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಡ್ತೀನಿ. ಬಟ್ ಇವಾಗಂತೂ ಇಂದು ಹೈದರಾಬಾದ್ನಲ್ಲಿ ನಡೆದ ಒಂದು ಫ್ಯಾನ್ಸ್ಗಳ ಭೇಟಿ ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಗಳು ಸಹ ಈ ಪ್ರಶ್ನೆಯನ್ನು ಕೇಳ್ತಾರೆ. ಹೆಂಗೆಲ್ಲ ನಿಮ್ಮ ಲವ್ ಜರ್ನಿ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗಾಯಿತು ಈ ಲವ್ ಅನ್ನತಕ್ಕಂಥದ್ದು, ಮತ್ತು ಮದುವೆಗೆ ಕಾರಣ ಯಾರು, ನೀವು ಕಾರಣನ ಇಲ್ಲ ವಿಜಯ್ ದೇವರಕೊಂಡ ಕಾರಣನ, ಯಾರಿರ್ಬೋದು, ಮೊದಲು ಪ್ರಪೋಸ್ ಮಾಡಿದ್ದಂತೂ ರಶ್ಮಿಕಾ ಅಂತ ಕೂಡ ಒಂದು ಬಿಗ್ ಸೀಕ್ರೆಟ್ ಅಂತ ತಿಳಿದು ಬಂತು. ಬಟ್ ಇಲ್ಲ ಅಂತಲ್ಲ, ಆದರೆ ಇವರ ಒಂದು ಮದುವೆಯ ಕನಸು ಏನಾಗಿತ್ತು, ಮದುವೆನ ಇದೇ ರೀತಿ ಮಾಡ್ಕೊಬೇಕಾಗಿತ್ತು ನಾವು. ನೋಡಿ, ಒಬ್ಬ ಸೆಲೆಬ್ರಿಟಿಗಳು ನಾವು ಅಂತಂದ ಮೇಲೆ ಮದುವೆನ ಇದೇ ರೀತಿ ಜೋರಾಗಿ ಮಾಡ್ಕೊಬೇಕು, ಅದ್ಧೂರಿಯಾಗಿ ಮಾಡ್ಕೊಬೇಕು. ಮತ್ತು ಇಡೀ ಚಿತ್ರರಂಗಕ್ಕಂತಲ್ಲ, ಇಡೀ ಇಂಡಿಯಾದಲ್ಲೇ ಎಲ್ಲರಿಗೂ ಕೂಡ 121 ಕೋಟಿ ನಮ್ಮ ಜನಸಂಖ್ಯೆ ಏನಿದೆ, ಎಲ್ಲ ಅಭಿಮಾನಿಗಳಿಗೂ ಕೂಡ ಊಟವನ್ನು ಹಾಕಿಸಬೇಕು ಅಂತಕ್ಕಂಥದ್ದು ಇವರ ಒಂದು ಕನಸಾಗಿರ್ತಂತೆ. ಬಟ್ ಇದಕ್ಕೂ ಮೊದಲು ಇವರು ಮೊದಲೇ ತೀರ್ಮಾನ ತೊಗೊಂಡಿರ್ತಾರೆ, ನಾವು ಏನೇನು ಮಾಡಬೇಕು. ಯಾಕೆ ಅಂತಂದರೆ, ಈ ಮದುವೆ ವಿಷಯದಲ್ಲಿ ಮುಂದೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ. ಮತ್ತು ಈಗ ನೋಡಿ, ಲಾಸ್ಟ್ ಟೈಮ್ ಕೂಡ ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳ ಬಗ್ಗೆ ಕೂಡ ಕೇಳ್ತಾರೆ ಮೀಡಿಯಾದಲ್ಲಿ. ಸಿನಿಮಾ ಬಗ್ಗೆ ನೀವು ಲಾಸ್ಟ್ ಟೈಮು ಈ ರೀತಿ ಇಟ್ಟು ಸಿನಿಮಾವನ್ನು ಕೊಟ್ಟರೆ, ಬಟ್ ಇಟ್ಟು ಸಿನಿಮಾದಲ್ಲಿ ಮುಂದೆ ಏನಾಯಿತು, ಸಿನಿಮಾ ಆದಮೇಲೆ ಈ ರೀತಿ ನಿಮಗೆ ಲವ್ ಆದಮೇಲೆ ಮುಂದೆ ನೀವು ಏನೇನು ಜೀವನದಲ್ಲಿ ನಿಜವಾಗ್ಲೂ ಸಕ್ಸಸ್ ಇದೇ ರೀತಿ ನಾವು ಮದುವೆ ಆಗೋದು ಸಕ್ಸಸ್ ಆಗಲೇಬೇಕು ಅಂತ ಕೂಡ ಮಾತಾಡ್ಕೊಂಡ್ರಿ. ಈ ಜೋಡಿ ಅಂತೂ ನೀವು ನೋಡ್ಬೋದು ಸ್ನೇಹಿತರೆ, ಮೊದಲ ಬಾರಿಗೆ ಭೇಟಿಯಾಗಿದ್ದಂತೂ
ಗೀತಾ ಗೋವಿಂದಂ ಅಂತಕ್ಕಂಥ ಒಂದು ಚಿತ್ರ ಸಮಯದಲ್ಲಿ ಅಂತ ಕೂಡ ಹೇಳ್ಬೋದು. ಆ ಚಿತ್ರ ಸೂಪರ್ ಹಿಟ್ ಆಗಿತ್ತು, ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಯಿತು. ನಂತರ ಅವರು ಡಿಯರ್ ಕಾಮ್ರೇಡ್ ಅಂತಕ್ಕಂಥ ಒಂದು ಚಿತ್ರ ಕಾಣಿಸ್ಕೋತಾರೆ ಇಬ್ಬರು ಕೂಡ. ಅದು ಟಾಲಿವುಡ್ನಲ್ಲಿ ಕ್ಲಾಸಿಕ್ಗಳಲ್ಲಿ ಒಂದಾಗುತ್ತೆ ಚಿತ್ರ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ಕೂಡ ನೀಡಲಿಲ್ಲ ಅದು. ಯಾಕೆಂದರೆ ಬಾಕ್ಸ್ ಆಫೀಸ್ ಏನು ಹೊಡೆದು ಬಿಸಾಕಲಿಲ್ಲ, ಬಟ್ ಆದರೂ ಕೂಡ ಒಂದು ಲೆವೆಲಾಗಿ ಸಿನಿಮಾ ಅಂತ ಕೂಡ ಅನ್ನಿಸ್ಕೋತು ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ನೋಡಿ, ರಶ್ಮಿಕಾ ಮಂದಣ್ಣ ಅವರು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯವರು, ವಿರಾಜಪೇಟೆ ಸೈಡ್ ಅವರು. ಬಟ್ ಆದರೂ ಕೂಡ ವಿಜಯ್ ದೇವರಕೊಂಡ ಅವರು ತೆಲುಗು ನಟನನ್ನು ಲವ್ ಮಾಡಿ ಮದುವೆ ಆಗಿದ್ರು, ಮತ್ತು ದೊಡ್ಡ ಮಟ್ಟದಲ್ಲಿ ಇನ್ನೂ ಮುಂದೆ ಬೆಳೆಯೋಕೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೂ ಅದು ಅಲ್ಲದೆ ಕೂಡ ಇಲ್ಲಿ ಬೆಂಗಳೂರಲ್ಲೂ ಕೂಡ ಒಂದು ರಾಮಯ್ಯ ಸಿಟಿ ಅಂತಕ್ಕಂಥ ಒಂದು ಕಾಲೇಜಲ್ಲಿ ಓದಿ ಬೆಳೆದಂಥವ್ರು, ಒಂದು ಹಾಸ್ಟೆಲಲ್ಲೇ ಹುಡುಗಿಯಾಗಿ ಮೆಡಿಕಲಲ್ಲಿ ಓದಿ ಬೆಳೆದಂಥವ್ರು ಇವತ್ತು ದೊಡ್ಡ ನಟಿಯಾಗಲು ಹೊರಟಿದ್ದಾರೆ. ಬಟ್ ಆದರೂ ಕೂಡ ಇವರು ಕೋಟ್ಯಾಧೀಶ್ವರಿ ಕೂಡ ಆಗಿದ್ದೆ ಹಾಗೆ. ಹಿಂದೆ ಎಲ್ಲ ಸಿನಿಮಾ ಬರೀ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟು ಬರೀ 5 ವರ್ಷದಲ್ಲಿ 5 ವರ್ಷನೂ ಇಲ್ಲ, ಒಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 3 ಇಯರ್ಸಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ರು. 3 ಇಯರ್ಸ್ 5 ಇಯರ್ಸಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ಕೋಟ್ಯಾಧೀಶ್ವರಿ ಆಗಿಬಿಡ್ತಾರೆ ಇವರು ಕೂಡ. ಇವರ ಟರ್ನ್ ಓವರ್ ಕೂಡ ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ, ಎಷ್ಟೆಷ್ಟು ಟರ್ನ್ ಓವರ್ ಇರುತ್ತೆ ಮತ್ತು ಎಷ್ಟೆಷ್ಟು ಇನ್ಕಮನ್ನು ತಗೋತಾರೆ ಒಂದು ಸಿನಿಮಾಗೆ. ಇದೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಡ್ತೀನಿ ಸ್ನೇಹಿತರೆ. ಬಟ್ ಯಾಕೆ ಅಂತಂದರೆ ಈ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ನೋಡಿ, ನಮ್ಮ ನಟ ನಟಿಯರು ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಒಂದು ದುಃಖ ಅಂತಂದರೆ ಇದೇನೆ ನೋಡಿ. ಎಷ್ಟೋ ಜನ ನಟ ನಟಿಯರು ಮದುವೆ ಆಗ್ತಾರೆ, ಅರ್ಧದಲ್ಲೇ ಕೈಕೊಟ್ಟು ಹೋಗ್ಬಿಡ್ತಾರೆ. ಯಾಕೆಂದರೆ ಅದು ಕಾರಣನೇ ಇದೇನೆ, ಬೇರೆ ಇನ್ನೇನಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ವರ್ಷಗಳ ಕಾಲ ಜೀವನ ಮಾಡ್ತಾರೆ, ನಂತರ ಡಿವೋರ್ಸ್ ಆಗ್ತಾರೆ. ಅದು ಯಾಕೆಂದರೆ ಅವರವರ ಒಂದು ವೈಯಕ್ತಿಕ ಕಾರಣ, ನೀವೆಲ್ಲರೂ ಕೂಡ ನೋಡಿರ್ತೀರ, ವೈಯಕ್ತಿಕ ಕಾರಣಗಳು, ಪರ್ಸ್ನಲ್ ಕಾರಣಗಳು ಅಂತ ನಾವೇನು ಕರಿತೀವಿ. ಇದೆಲ್ಲ ಕೆಲವೊಂದು ಸಾಲ ಬಾಧೆಯಿಂದ ಆಗಿರ್ಬೋದು, ಕೆಲವೊಂದು ಫ್ಲಾಪ್ ಸಿನಿಮಾದಿಂದ ಆಗಿರ್ಬೋದು, ಕೆಲವೊಂದಷ್ಟು ಕಾಯಿಲೆಗಳಿರ್ಬೋದು, ಕೆಲವೊಂದಷ್ಟು ನಟಿಯರಿಗೆ ಇದೆಲ್ಲ ಈ ರೀತಿ ಆಗ್ತಕ್ಕಂಥದ್ದು ಸಹಜ. ನೀವೆಲ್ಲ ನೋಡ್ತಾ ಇರ್ತೀರಾ ನೋಡಿ. ನೆಕ್ಸ್ಟ್ ಎಪಿಸೋಡಲ್ಲಂತೂ ನಾನು ತುಂಬ ವೀಡಿಯೋಗಳನ್ನ ತಿಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನೋಡಿ, ನಮ್ಮ ನಟಿ ಶ್ರುತಿ ಆದಂಥವ್ರು, ಶ್ರುತಿ ಆಗ್ಬೋದು, ಸುಧಾರಣೆ ಆಗ್ಬೋದು, ಭವ್ಯ ಆಗಿರ್ಬೋದು, ಎಲ್ಲರೂ ಕೂಡ ಹೀಗೇ ಹಿಂದೆ ಎಲ್ಲ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದವರು. ಬಟ್ ಇವಾಗಲೂ ಕೂಡ ಅವ್ರಿಗೆ ಏನೋ ಒಂದು ಜೀವನದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಇರಲ್ಲ. ಅಂಥ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಕೆಲವೊಂದಷ್ಟು ನಟಿಯರ ಬಗ್ಗೆ ನಾನು ಮುಂದೆ ಹೋಗ್ತಾ ಕೊಡ್ತಾ ಹೋಗ್ತೀನಿ ದೊಡ್ಡ ಮಟ್ಟದಲ್ಲಿ ಸುದ್ದಿನ. ಬಟ್ ಏನಂತಂದರೆ ನೋಡಿ ಸ್ನೇಹಿತರೆ, ಈಗ ನೋಡಿ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಅವರ ಮದುವೆ ಲವ್ ಹೇಗಾಯಿತು ಅನ್ನೋದನ್ನ ತಿಳಿಸ್ಕೊಟ್ಟೆ. ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ರಶ್ಮಿಕಾ ಮಂದಣ್ಣ ಅವರ ಒಂದು ಇತಿಹಾಸದ ಬಗ್ಗೆ ತಿಳಿಸೋಣ. ಯಾಕೆಂದರೆ ಅವರು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ, ಹಿಂದೆ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಕೂಡ ಕಾಲಿಟ್ಟ ಮೇಲೆ ಹೇಗೆ ಬೆಳೀತಾರೆ, ಯಾವ್ಯಾವ ಸಿನಿಮಾವನ್ನು ಮಾಡ್ತಾರೆ, ಅವರ ಒಂದು ದೊಡ್ಡ ವಿಕಿಪೀಡಿಯಾವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಈಗಂತೂ ಅವರಂತೂ ಈ ರೀತಿ ಮಾಡ್ತಿರ್ತಕ್ಕಂಥ ಒಂದು ಸುದ್ದಿ, ರಕ್ಷಿತ್ ಶೆಟ್ಟಿ ಅವ್ರನ್ನ ಪ್ರೀತಿಸಿ ಎಂಗೇಜ್ಮೆಂಟ್ ಆಗಿ ನೋಡಿ ವಿತ್ ಏನೋ ಲವ್ ಬ್ರೇಕಪ್ ಆಗಿ ಕೈ ಕೊಟ್ಟು ಈಗ ವಿಜಯ್ ದೇವರಕೊಂಡ ಅವ್ರನ್ನ ಮದುವೆ ಆಗಿರ್ತಕ್ಕಂಥದ್ದು ಎಷ್ಟೋ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳಿಗೆ ಬೇಜಾರಾಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅವರ ಒಂದು ಲೆವೆಲ್ಗೆ ತಕ್ಕನಾಗಿ ಇರಬೇಕು ಅಂತ ನಾವು ಆಸೆ ಪಟ್ಟರೆ ಅದು ಅವ್ರ ಇಷ್ಟ. ಅದು ಈಗ ನೋಡಿ, ಅವರ ಒಂದು ಮನಸ್ಸಲ್ಲಿ ರಕ್ಷಿತ್ ಶೆಟ್ಟಿ ಅವರಿಲ್ಲ, ಈಗ ವಿಜಯ್ ದೇವರಕೊಂಡವ್ರು ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಎಲ್ಲಿಂದನೂ ಕೂಡ ಒಂದು ಔಷಧಿಯನ್ನು ತರೋಕ್ಕಾಗಲ್ಲ. ಔಷಧಿ ಆಗ್ಬೋದು, ಒಂದು ಸೊಲ್ಯೂಷನ್ಸ್ ಆಗ್ಬೋದು, ನಿರ್ಧಾರವನ್ನು ನಾವು ಕೈಗೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈಗ. ಆದ್ದರಿಂದ ನಾವೇನೇ ಮಾಡಿದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕೊಡಬೇಕು ಅಂತಂದರೆ, ಒಂದು ದೊಡ್ಡ ಮಟ್ಟದಲ್ಲಿ ಅಭಿಮಾನವನ್ನು ಗಳಿಸಬೇಕು ಅಂತಂದರೆ ಒಂದು ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ವಿಷಯಗಳು ಈಗ ನೋಡ್ತಾ ಇರ್ಬೋದು. ಈಗ ವಿಜಯ್ ದೇವರಕೊಂಡವರನ್ನು ಮದುವೆ ಆಗಿರ್ತಕ್ಕಂಥ ಒಂದು ಸುದ್ದಿ ಎಷ್ಟೋ ಜನಕ್ಕೆ ಖುಷಿ ಕೊಡುತ್ತೆ. ಒಂದು 10% ಜನಕ್ಕೆ ಖುಷಿ ಕೊಡಲ್ಲ, ಅಷ್ಟೇ. 90% ಜನಕ್ಕೆ ಖುಷಿ ಕೊಡುತ್ತೆ, ಇನ್ನೂ 10% ಕೊಡಲ್ಲ ಅಂತಂದರೆ ಅದು ಅವರ ಒಂದು ತಪ್ಪಾಗುತ್ತೆ ಅಷ್ಟೇ. ಈಗ ನೋಡಿ, ರಶ್ಮಿಕಾ ಮಂದಣ್ಣ ಅವರು ಇಷ್ಟಪಟ್ಟು ಸ್ವತಃ ಮದುವೆ ಆಗಿರ್ತಕ್ಕಂಥದ್ದು ಅಷ್ಟೇ. ಈಗ ನೋಡಿ, ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಬಟ್ ಹಿಂದೆ ಎಲ್ಲ ರಕ್ಷಿತ್ ಶೆಟ್ಟಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದರು. ಬಟ್ ಇದೆಲ್ಲ ಅಭಿಮಾನಿಗಳಿಗೆ ತುಂಬ ಬೇಜಾರಾಗಿದೆ ಅಂತ ಕೂಡ ನಮ್ಮ ಕನ್ನಡ ಅಭಿಮಾನಿಗಳು ತುಂಬ ಫ್ಯಾನ್ಸ್ ಎಲ್ಲ ಕೂಡ ಸ್ಟ್ರೈಕ್ ಮಾಡ್ಬೋದು, ಇಲ್ಲ ಅಂತಲ್ಲ. ಯಾಕೆಂದರೆ ನೀವು ಸ್ಟ್ರೈಕ್ ಮಾಡಿದ್ರು ಕೂಡ ಏನೂ ಸಿಗಲ್ಲ. ಯಾಕೆಂದರೆ ಭಾರತದ ಅತ್ಯಂತ ದೊಡ್ಡ ನಟಿಯಾಗಿದೆ, ಅವರೀಗ ಬೆಳೀತಾ ಇದ್ದಾರೆ. ದೊಡ್ಡ ನಟಿಯ ಮುಂದೆ ನೀವು ನಿಮ್ಮ ಒಂದು ಸ್ಟ್ರೈಕ್ ಕೂಡ ಏನು ನಿಲ್ಲಲ್ಲ. ಅಲ್ಲಿ ದಯವಿಟ್ಟು ಆದಷ್ಟು ಶಾಂತಿಯಿಂದ ಇರಿ. ಯಾವುದೇ ತಗಂಥ ಬೇರೆ ಬ್ಯಾಡ್ ಕಮೆಂಟ್ಸ್ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ. ಥ್ಯಾಂಕ್ ಯು.